ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ಇವತ್ತು ನಾನು ಜಿಗಣಿ ಹತ್ರ ಇರುವ ನಿರ್ಮಲ್ ಲೇಔಟ್ ಅಂತಲ್ಲಿದ್ದೀನಿ. ಆಲ್ರೆಡಿ ವೀಡಿಯೋಗಳನ್ನ ನೋಡಿದ್ದೀರಾ. ಇದು ಮನೆಗಳದ್ದು ಮತ್ತು ಇದೇ ಮನೆ ವೀಡಿಯೋ ಮಾಡ್ತಾಯಿದ್ದೀನಿ. ಬಿಕಾಸ್ ಇದು ಲೋನ್ ಸ್ಯಾಂಕ್ಷನ್ ಆಗಿಲ್ಲ ಅವರಿಗೆ. ಅಂದರೆ ಯಾವ ಪರ್ಸನ್ ಮನೆ ತೊಗೊಂಡಿದ್ದಾರಲ್ಲ ಆ ಪರ್ಸನ್ಗೆ ಅವ್ರದ್ದು ವ್ಯಾಲ್ಯೂಯೇಷನ್ ಅಷ್ಟಾಗಿಲ್ಲಂತೆ. ಅಂದರೆ ಲೋನ್ ಅವರಿಗೆ ಕ್ಯಾನ್ಸಲ್ ಆಗಿದೆ. ಹಾಗಾಗಿ ಪೆಂಡಿಂಗಲ್ಲಿತ್ತು, ಡೀಲ್ ಕ್ಯಾನ್ಸಲ್ ಆಗಿ ಮತ್ತು ಈಗ ಹೊಸ ವೀಡಿಯೋನ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಇದು ನಮಗೆ 20/40 ಬರುತ್ತೆ. ವೆಸ್ಟ್ ಗೇಟ್ ಬರುತ್ತೆ, ನಾರ್ತ್ ಮೇನ್ ಡೋರು ಇರುವಂತಹ ಮನೆ ಇದು. G+2 ಡ್ಯೂಪ್ಲೆಕ್ಸು. ಕೆಳಗಡೆ ಪಾರ್ಕಿಂಗಲ್ಲಿ ನಮಗೆ 1 BHK ಸಿಗುತ್ತೆ. BMRDA ಏಕಹತ. 20/40 ಮನೆ ನೋಡ್ತಾ ಇದ್ದೀರಾ. ಗೇಟೆಡ್ ಕಮ್ಯುನಿಟಿ ಇದು. ರಸ್ತೆ ಆಪೋಸಿಟ್ ನಮಗೆ 30 ಫೀಟ್ ರಸ್ತೆ ಸಿಗುತ್ತೆ. ಸುತ್ತಮುತ್ತ ಫುಲ್ ಗ್ರೀನರಿ ಇದೆ. ಫ್ರಂಟ್ ಎಲಿವೇಷನ್ ಈ ಥರ ಇರುತ್ತೆ. ಈ ಮನೆ ಬಗ್ಗೆ ಫುಲ್ ಡೀಟೇಲ್ಸ್ ಏನಾದರೂ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಮಗೆ MS ಗೇಟ್ ಕೊಟ್ಟಿದ್ದಾರೆ, ಹಾಫ್ ಗೇಟು. ಹಾಗೆ ಇಲ್ಲಿ ಪಾರ್ಕಿಂಗ್ ಕೊಟ್ಟಿದ್ದಾರೆ, ಒಂದು ಕಾರ್ನ ನಿಲ್ಲಿಸ್ಕೋಬೋದು. ಹಾಗೆ 2 ವೀಲರ್ಗಳು. ಕೆಳಗಡೆ ಇರುವಂಥದ್ದು 1 BHK ರೆಂಟೆಡ್ ಪರ್ಸನ್ಗೆ ಅಂದರೆ ಕೊಡ್ಬೋದು ನೀವು, ಇಲ್ಲಾಂದರೆ ಪರ್ಸನಲ್ಲಾದರೂ ಯೂಸ್ ಮಾಡ್ಕೋಬೋದು. ಶಬ್ದ ಬರ್ತಾಯಿದೆ, ಕ್ಷಮೆ ಇರಲಿ. ಕೆಲಸ ನಡೀತಾ ಇದೆ, ಕನ್ಸ್ಟ್ರಕ್ಷನ್ನು. ಎಲ್ಲ ಡೆವಲಪ್ಮೆಂಟ್ ಆಗಿರುವಂತಹ ಏರಿಯಾ ಇದು. ಇಲ್ಲಿ ನಿಮಗೆ ಪಾರ್ಕಿಂಗ್ ಟೈಲ್ಸ್ ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ಡ್ಯೂಪ್ಲೆಕ್ಸ್ ಹೋಗೋದಕ್ಕೆ SS ರೇಲಿಂಗ್ಸ್ನ ಕೊಟ್ಟಿದ್ದಾರೆ. ಅಲ್ಲಿ ಟೋಟಲ್ 3 ಮೀಟರ್ಗಳಿರುವಂಥ ಮೀಟರ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಅಂದರೆ ಪಾರ್ಕಿಂಗಿಗೊಂದು, 1 BHK ಗೊಂದು, ಮೇಲ್ಗಡೆ ಡ್ಯೂಪ್ಲೆಕ್ಸಿಗೊಂದು. ಸರಿನಾ? ಇಲ್ಲಿ ಸಂಪ್ ಇದೆ, ಹಿಂದ್ಗಡೆ ಇದೆ. ಸಂಪ್ ಬಂದು ನಮಗೆ 10,000 ಲೀಟರ್ ಇರುವಂತಹ ಕೆಪಾಸಿಟಿ ಒಂದಿದೆ, ಅದು ಸಿಕ್ಕಿದೆ. ಇಲ್ಲಿ ನೋಡಿ, ಫಾಲ್ ಸೀಲಿಂಗು ಈ ಥರ ಇದೆ. ಫುಲ್ ಗ್ರೀನರಿ ಇರುವಂತಹ ಲೇಔಟ್ ಇದು. ಇಲ್ಲಿ ಫಸ್ಟ್ ನಮಗೆ 1 BHK ಸಿಗುತ್ತೆ, ಅದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಟೀಕುಡ್ ಮೇನ್ ಡೋರು. ಆಮೇಲೆ ಪವರ್ ಹೋಗಿದೆ. ಇಲ್ಲಿ ಪವರ್ ಇಲ್ಲ, ನ್ಯಾಚುರಲ್ ಲೈಟಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಫಸ್ಟು ಗ್ರೌಂಡ್ ಫ್ಲೋರಲ್ಲಿ 1 BHK ಏನಿದೆಯಲ್ಲ ಆ ಮನೆಯ ಲುಕ್ ಇದು. ಫಸ್ಟ್ ನಮಗೆ ಹಾಲ್ ಸಿಗುತ್ತೆ. 2 ವಿಂಡೋಗಳಿದ್ದಾವೆ, ಬಿಗ್ ಹಾಲು. ಹಾಗೆ ಅಲ್ಲಿ ಕಿಚನ್ ರೂಮ್ ಇದೆ, ಇಲ್ಲಿ ಬೆಡ್ರೂಮು. ಹಾಗೆ ಇಲ್ಲಿ TV ಕ್ಯಾಬಿನೆಟ್ ಹಿಂದ್ಗಡೆ ನಿಮಗೆ ಕಾಮನ್ ಬಾತ್ರೂಮ್ ಸಿಗುತ್ತೆ. ಎಲ್ಲ ಫಿಟ್ಟಿಂಗ್ ಆಗಿರುವಂತಹ ಮನೆ ಇದು. ಫ್ಯಾನ್ ಆಗಲಿ, ಲೈಟಿಂಗ್ ಆಗಲಿ, ಕರ್ಟನ್ ರಾಡಿಂದ ಪ್ರತಿಯೊಂದು ಫಿಟ್ಟೆಡ್ ಆಗಿದೆ. ಇದು ಹಾಲು. ಓಕೆ, ಈಗ ನಾನು ನಿಮಗೆ ಕಿಚನ್ ರೂಮ್ನ ತೋರಿಸ್ಕೊಡ್ತೀನಿ. ಎಲ್ಲ ಡ್ರಾಯರ್ಗಳು ಸಾಫ್ಟ್ ಕ್ಲೋಸು, L ಶೇಪಲ್ಲಿ ನಿಮಗೆ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಓವರ್ ಹೆಡ್ ವಾರ್ಡ್ರೋಬರ್ಗಳು ಮತ್ತು ಡ್ರಾಯರ್ಗಳು ಇರೋಂಥದ್ದು. ಓಕೆ, ಇದು ಕಿಚನ್ ರೂಮು. ಹಾಗೆ ಈ ಕಿಚನ್ ರೂಮಿಂದ ಲುಕ್ಕು ಹಾಲ್ಗೆ ಈ ಥರ ಬರುತ್ತೆ. ಫ್ಲೋರ್ಗೆ 2x2 ವೆಟ್ರೋಫೆಟ್ ಟೈಲ್ಸ್ ಹಾಕಿದ್ದಾರೆ. ಹಾಗೆ ಇಲ್ಲಿ ಬೆಡ್ರೂಮ್ ಇದೆ, ಬೆಡ್ರೂಮ್ನ ತೋರಿಸ್ತೀನಿ. ಒಂದು ಕಿಂಗ್ ಸೈಜ್ ಕಾಟು ಹಾಕ್ಬೋದು, ಆ ಥರ ಕೊಟ್ಟಿದ್ದಾರೆ. ಎಲ್ಲ ವಿಂಡೋಗಳು WPC ಬರುತ್ತೆ. ಇಲ್ಲಿ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ, ವುಡನ್ ಪ್ಯಾಟರ್ನ್ ಇರುವಂಥದ್ದು, ನ್ಯಾಚುರಲ್ ಲುಕ್ಗೋಸ್ಕರ. ಇದು ನ್ಯಾಚುರಲ್ ಲೈಟ್, ಇದು ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ಮನೆಗೆ. ಹಾಗೆ ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಇದೆ, ಆಲ್ ಫಿಟ್ಟೆಡು, ಎಲ್ಲ ಜಾಗರ್ ಫಿಟ್ಟಿಂಗು ಆಗಿರುವಂಥದ್ದು, ಬಿಗ್ ಬಾತ್ರೂಮ್. ಓಕೆ, ಈ ಮನೆಯ ಒಂದು ಲುಕ್ಕು ಈ ಥರ ಇದೆ ಗೆಳೆಯರೆ. ಬನ್ನಿ ಮೇಲ್ಗಡೆ ಡ್ಯೂಪ್ಲೆಕ್ಸ್ ಮನೆಗೆ ಹೋಗೋಣ. ಈ ಮನೆಯಿಂದ ಪಾರ್ಕಿಂಗ್ ಈ ಥರ ಕಾಣಿಸುತ್ತೆ. ಇಲ್ಲಿ ನಮಗೆ SS ರೇಲಿಂಗ್ಸ್ ಕೊಟ್ಟಿದ್ದಾರೆ. ಹಾಗೆ ಗ್ರೀನರಿ ಪಾಟ್ಗಳು ಇಟ್ಟಿದ್ದಾರೆ, ಗಿಡಗಳು ಪಾಟು. ಸ್ಟೇರ್ ಕೇಸ್ ಬಂದು ನಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ. ಕೆಳಗಡೆಯಿಂದ ಮೇಲೆ ಲುಕ್ಕು ಈ ಥರ ಕಾಣಿಸುತ್ತೆ. ಓಕೆ, ಟೀಕುಡ್ ಮೇನ್ ಡೋರು. ಮೇಲಿಂದ ಕೆಳಗಡೆ ಲುಕ್ಕು ಈ ಥರ ಬರುತ್ತೆ. ಇದು ಹ್ಯಾಂಡ್ ಮೇಡು ಡೋರ್ ಆಗಿರುತ್ತೆ.
ಡ್ಯೂಪ್ಲೆಕ್ಸ್ ಮನೆ ಇದು ಮೇಲ್ಗಡೆ ಇರೋದು. ಇಲ್ಲಿ ಬಂದು ನಮಗೆ ಬಿಗ್ ಹಾಲ್ ಆ್ಯಂಡ್ ಹ್ಯಾಂಡ್ಮೇಡ್ ಪೇಂಟಿಂಗ್. ಇದು ಯಾವುದೇ ಥರದ್ದು ವಾಲ್ಪೇಪರ್ ಅಲ್ಲ ಅದು. ಓ, ಲೈಟಿಂಗ್ ಬಂತು. ಓಕೆ, ಈ ಥರ ಈ ಹಾಲ್ ಲುಕ್ಕು ಇರುತ್ತೆ. ಇಲ್ಲಿ ದೇವ್ರ ಮನೆ ಇದೆ. ಇದು ಮೂವಬಲ್ಲು, ಎಲ್ಲಿ ಬೇಕಾದರೂ ನಾವು ಶಿಫ್ಟ್ ಮಾಡ್ಬೋದು, ಆ ಥರ ಇದೆ. ಹಾಗೆ ಮೂವ್ ಆದರೆ ವಾಲ್ ಪೇಂಟ್ ವರ್ಕ್ ನೋಡ್ಬೋದು ನೀವು. ಜಾಬ್ ಅವ್ರದ್ದು ಅಬ್ಸಲ್ಯೂಟ್ ನೈಸ್ ವರ್ಕು, ತುಂಬ ಚೆನ್ನಾಗಿ ಮಾಡಿದ್ದಾರೆ. POP ಫಾಲ್ ಸೀಲಿಂಗು ನೋಡಿ, ಕಾಂಬಿನೇಷನ್ ಸೇಮ್ ಅದೇ ಥರ ಕೊಟ್ಟಿದ್ದಾರೆ. ಹಾಗೆ ಫ್ಲವರ್ ಪಾಟ್ಗಳು ನೋಡ್ಬೋದು ನೀವು, ಅಥವಾ ಗಿಡಗಳ ಪಾಟ್ಗಳು ಅಲ್ಲಲ್ಲಿ ಗ್ರೀನರಿ ಇಟ್ಟಿದ್ದಾರೆ. ಇದು TV ಕ್ಯಾಬಿನೆಟು ಈ ಥರ ಇದೆ. ಟೋಟಲಿ ನಮಗೆ ಹಾಲಲ್ಲಿ 3 ವಿಂಡೋಗಳು ಬರುತ್ತೆ. ಈ ಥರ ಇದೆ. ಅಲ್ಲಿ ಸ್ಟೋರೇಜ್ಗೋಸ್ಕರ ಒಂದು ಕ್ಯಾಬಿನೆಟ್ ಮಾಡಿದ್ದಾರೆ. TV ಕ್ಯಾಬಿನೆಟ್ ಈ ಥರ ಇದೆ. ಓಕೆ, ದಿಸ್ ಈಸ್ ಹಾಲ್. ಈಗ ಕಿಚನ್ ರೂಮ್ನ ತೋರಿಸ್ತೀನಿ. ಟೋಟಲ್ 3 ಬೆಡ್ರೂಮ್ ಇರುವಂಥದ್ದು. ಇಲ್ಲಿ ಕಾಂಬಿನೇಷನ್ ಏನಿದೆಲ್ಲ 2x4ಗೆ ಗ್ರಾನೈಟ್ ಕೊಟ್ಟಿದ್ದಾರೆ ಸ್ಟೇರ್ ಕೇಸ್ಗಳಿಗೆ. ಓಕೆ, ಇದು ಮೇಲ್ಗಡೆ ಡ್ಯೂಪ್ಲೆಕ್ಸ್ ಮೇಲ್ಗಡೆ ಹೋಗೋದಕ್ಕೆ, ರೂಮ್ಗಳಿಗೆ ಹೋಗೋದಕ್ಕೆ ಸ್ಟೇರ್ ಕೇಸು. ಹಾಗೆ ಇಲ್ಲಿ ನಮಗೆ ಒಂದು ಬೆಡ್ರೂಮ್ ಸಿಗುತ್ತೆ. ಇಲ್ಲಿ ನಮಗೆ ಕಾಮನ್ ಬಾತ್ರೂಮ್ ಸಿಗುತ್ತೆ. ಇಲ್ಲಿ ಫ್ರಿಜ್ ಪಾಯಿಂಟು ಇದೆ, ಎಲ್ಲ ಇದೆ, ತೋರಿಸ್ತೀನಿ. UPS ಪಾಯಿಂಟ್ ಇದ್ರ ಕೆಳಗಡೆ ಬರುತ್ತೆ. ಕಿಚನ್ ರೂಮ್ನ ತೋರಿಸ್ತೀನಿ. ಎಲ್ ಶೇಪಲ್ಲಿ, ಆಮೇಲೆ ಗ್ರೇ ಆ್ಯಂಡ್ ಯೆಲ್ಲೋ ಕಲರ್ ಕಾಂಬಿನೇಷನ್ ಇರುವಂತಹ ಟ್ಯಾಂಡಮ್ ಬಾಕ್ಸ್ಗಳು ಕೊಟ್ಟಿದ್ದಾರೆ. ಡ್ರಾಯರ್ಗಳು, ವಾರ್ಡ್ರೋಬರ್ಗಳು ಕೊಟ್ಟಿರುವಂಥದ್ದು. ಇವರು ಚಿಮ್ನಿನೂ ಈ ಪ್ಯಾಕೇಜಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಸಿಂಕ್ ಬರುತ್ತೆ. ಇದು ಹ್ಯಾಂಡ್ ಬೇಸಿನ್ ಬೇರೆ ಕಡೆ ಇನ್ಸ್ಟಾಲ್ ಆಗುತ್ತೆ. ಓಕೆ, ಇಲ್ಲಿ ಯುಟಿಲಿಟಿ ಇದೆ, ಅದು ಕೂಡ ತೋರಿಸ್ಕೊಡ್ತೀನಿ. ಈ ಕಿಚನ್ ರೂಮಿಂದ ಲುಕ್ ನಮಗೆ ಹಾಲು ಈ ಥರ ಕಾಣಿಸುತ್ತೆ. ಓಕೆ, ಯುಟಿಲಿಟಿ ತೋರಿಸ್ಕೊಡ್ತೀನಿ. ಬೆಳಕಿಗೋಸ್ಕರ ಏನು ಪ್ರಾಬ್ಲಮ್ ಇಲ್ಲ ನೋಡಿ. ಇಲ್ಲೂ ಎಲ್ಲೆಲ್ಲಿ ಸ್ಪೇಸ್ ಸಿಕ್ಕಿದೆಯೋ ಅಲ್ಲಿ ಬೆಳಕು ಬರಲಿ ಅಂತ ಹೇಳಿ ಇವರು ವಿಂಡೋಗಳು ಮಾಡಿದ್ದಾರೆ. ಹಾಗೆ ಇಲ್ಲಿ ಯುಟಿಲಿಟಿ ಕೊಟ್ಟಿದ್ದಾರೆ ವಿತ್ MS ರೇಲಿಂಗ್ಸ್ ಜೊತೆಗೆ ಸೇಫ್ಟಿ ಪರ್ಪಸ್ಸು. ಓಕೆ, ಈ ಥರ ಇದೆ. ಇದಕ್ಕೆ ಸಪ್ರೇಟಾಗಿ ಡೋರ್ ಕೂಡ ಕೊಟ್ಟಿದ್ದಾರೆ ಒಂದು. ಓಕೆ, ಸರಿ. ಮತ್ತು ಇಲ್ಲಿ ನಮಗೆ UPS ಪಾಯಿಂಟ್ ಇದೆ ಅಲ್ಲಿ ಕೆಳಗಡೆ, ಅಲ್ಲಿ ಬೇಕಾದ್ರೆ ಇಡ್ಬೋದು. ಡೈನಿಂಗ್ನ ನಾವು ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡ್ರೆ ಈಸಿಯಾಗಿ 4 ಸೀಟರ್ ಅಲ್ಲಿ ಹಾಕ್ಕೋಬೋದು, ಆಗುತ್ತೆ. ಇಲ್ಲಿ ನಮಗೆ ಫ್ರಿಜ್ ಪಾಯಿಂಟ್ ಕೊಟ್ಟಿದ್ದಾರೆ, ಮೇಲ್ಗಡೆ ಪ್ಲಗ್ಗು ಕಾಣಿಸ್ತಾ ಇದೆ. ಅಂದಹಾಗೆ ಇಲ್ಲಿ ನಮಗೆ ಬೆಡ್ರೂಮ್ ಇದೆ, ಬೆಡ್ರೂಮ್ ತೋರಿಸ್ಕೊಡ್ತೀನಿ. ಇಲ್ಲಿ ಕಾಮನ್ ಬಾತ್ರೂಮ್ ಬರುತ್ತೆ, ಅದು ಕೂಡ ತೋರಿಸ್ಕೊಡ್ತೀನಿ. ಓಕೆ, ಇದು ಸೀನಿಯರ್ ಸಿಟಿಜನ್ ರೂಮ್ ಅಂತ ಹೇಳ್ತಿದ್ದೀನಿ. ಈಸಿಯಾಗಿ ಒಂದು ಸಿಂಗಲ್ ಕಾಟ್ನ ಹಾಕೋಬೋದು. ಹಾಗೆ ಒಂದು ಬಿಗ್ ವಿಂಡೋ ಆ್ಯಂಡ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಇಲ್ಲಿ ಇಷ್ಟು ಇರುವಂಥದ್ದು. ಒಂದು ಬಾತ್ರೂಮ್ ಒಂದು ತೋರಿಸ್ಬಿಡ್ತೀನಿ ನಿಮಗೆ. ಇಲ್ಲಿ ಹ್ಯಾಂಡ್ ಬೇಸಿನ್ ಕೊಟ್ಟಿದ್ದಾರೆ, ಒಂದು ಮಿರರ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಬಾತ್ರೂಮ್ ಇದೆ, ತೋರಿಸ್ಕೊಡ್ತೀನಿ. ಆಲ್ ಜಾಗ್ವಾರ್ ಫಿಟ್ಟಿಂಗ್ ಆಲ್ರೆಡಿ ಆಗಿದೆ. ಎಸ್, ಈ ಥರ ಈ ಮನೆ ಇರುವಂಥದ್ದು. ಫಸ್ಟ್ ಫ್ಲೋರಲ್ಲಿ ಇಷ್ಟಾಯಿತು. ಅಲ್ಲಿ ವಾಷಿಂಗ್ ಮಷಿನ್ ಇಟ್ಕೋಬೋದು, ಇನ್ಲೇಟು ಔಟ್ಲೆಟಲ್ಲಿದೆ, ಅಥವಾ ಸಿಂಕ್ ನನ್ನ ಪ್ರಕಾರ ಅಲ್ಲಿ ಬರ್ಬೋದು, ಅಥವಾ ವಾಷಿಂಗ್ ಮಷಿನ್ ಬೇಕಾದ್ರೆ ಇಟ್ಕೋಬೋದು, ಡಿಪೆಂಡ್ಸ್ ಆನ್ ಪ್ಲಗ್ ಇಲ್ಲಿದೆ. ಇದು ಫಸ್ಟ್ ಫ್ಲೋರಲ್ಲಿ ಇಷ್ಟಿರುವಂಥದ್ದು. ಓಕೆ, ಅಲ್ಲಿ ಲೈಟಿಂಗ್ ವರ್ಕ್ ಎಲ್ಲ ಇದೆ. ನಾನು ಲೈಟ್ಗಳು ಆನ್ ಮಾಡಿಲ್ಲ, ನ್ಯಾಚುರಲ್ ಲೈಟಲ್ಲಿ ತೋರಿಸ್ತಾ ಇದ್ದೀನಿ. ಕೆಲವು ಕಡೆ ಮಾತ್ರ ಲೈಟ್ ಆನ್ ಆಗಿದೆ. ಓಕೆ, ಇದು ಫಸ್ಟ್ ಫ್ಲೋರ್ ಆಯಿತು. ಈಗ ಸೆಕೆಂಡ್ ಫ್ಲೋರ್ನ ತೋರಿಸ್ತಾ ಇದ್ದೀನಿ. ಸೆಕೆಂಡ್ ಫ್ಲೋರ್ ನೋಡಿ ನೀವು, ಇಲ್ಲಿ 2 ಬೆಡ್ರೂಮ್ಗಳಿದೆ. ಈ ಬಿಲ್ಡಿಂಗ್ ಇಂಟೀರಿಯರ್ ವರ್ಕ್ ಆಗಲಿ, ಕನ್ಸ್ಟ್ರಕ್ಷನ್ ವರ್ಕ್ ಆಗಲಿ ಸಾಲಿಡಾಗಿ ಮಾಡಿದ್ದಾರೆ.
ಡಿಸೈನ್ ಹೈಟ್ಸ್ ಅಂತ. ಇದೇ ಥರ ನಿಮಗೆ ಬಿಲ್ಡಿಂಗು ನಿಮ್ಮ ಜಾಗದಲ್ಲಿ ಕಟ್ಟಬೇಕು ಅನ್ನೋ ಹಾಗಿದ್ದರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರು ಎಲ್ಲಿದ್ರೂ ಕನ್ಸ್ಟ್ರಕ್ಷನ್ ಮಾಡಿ ನಿಮಗೆ ಕೊಡ್ತಾರೆ. ಈ ಲೆಫ್ಟ್ ಸೈಡಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ, ರೈಟ್ ಸೈಡಿಗೆ ಚಿಲ್ಡ್ರನ್ ಬೆಡ್ರೂಮ್ ಇದೆ. ಇದು ವರ್ಕ್ ನೋಡಿ ಹೇಗಿದೆ, ಇದು ಸೂಪರ್. ಲೈಟ್ ಆಗಂಗಿಲ್ಲ, ಲೈಟಿಂಗ್ ವರ್ಕ್ ಆಲ್ಸೋ. ಓಕೆ, ಇಲ್ಲಿ ಮಾಸ್ಟರ್ ಬೆಡ್ರೂಮು ಮತ್ತು ಚಿಲ್ಡ್ರನ್ ಬೆಡ್ರೂಮ್ ಎರಡಿದೆ, ಅದು ತೋರಿಸ್ಕೊಡ್ತೀನಿ. ಓಕೆ, ಮೇಲ್ಗಡೆಯಿಂದ ಕೆಳಗಡೆ ಲುಕ್ಕು ಈ ಥರ ಬರುತ್ತೆ ಗೆಳೆಯರೆ. ಇಲ್ಲಿ 2 ಬೆಡ್ರೂಮ್ ಇರುವಂಥದ್ದು. ಹಾಗೆ ಇಲ್ಲಿ ಒಂದು ಮಿರರ್ ಬರುತ್ತೆ. ಫಸ್ಟ್ ನಾನು ನಿಮಗೆ ಮಾಸ್ಟರ್ ಬೆಡ್ರೂಮನ್ನು ತೋರಿಸ್ಕೊಡ್ತೀನಿ. ಇದು ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮ್ ನೀವು ನೋಡ್ಬೋದು ಎಷ್ಟು ವಿಶಾಲವಾಗಿ ದೊಡ್ಡದಾಗಿದೆ. ಓಕೆ, ಕಾಟ್ ಎಲ್ಲ ಕೊಟ್ಟಿದ್ದಾರೆ. ಒಂದು ಫ್ಯಾಮಿಲಿ ಈಸಿಯಾಗಿ ಮಲ್ಕೊಂಡು ಅವ್ರ ಹತ್ರ ಮಗು ಏನಾದ್ರು ಇದ್ದರೆ ಇಲ್ಲಿ ಕೆಳಗಡೆ ಮಲಗಿಸ್ಬೋದು. ಏನೋ ಕಾನ್ಸೆಪ್ಟಲ್ಲಿ ಕೊಟ್ಟಿದ್ದಾರೆ, ಹೊಸ ಕಾನ್ಸೆಪ್ಟು. ಅಲ್ಲಿ ಡ್ರಾಯರ್ ಇದೆ. ಓಕೆ, ಅಲ್ಲಿ ನಿಮಗೆ ಹೈ ಗೇಜ್ ಮೆಟಲಿಂದ ಅಂದರೆ MS ಲೇಸರ್ ಕಟ್ಟಿಂಗ್ ಮಾಡಿಸಿ ದೊಡ್ಡ ವಿಂಡೋ ಹಾಕಿದ್ದಾರೆ. ಹಾಗೆ ಇಲ್ಲಿ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ, ಒಂದು ಮಿರರ್ ಬರುತ್ತೆ, ವಾರ್ಡ್ರೋಬರ್ಗಳು ಡ್ರಾಯರ್ಗಳು ಎಲ್ಲ ಇಲ್ಲಿ ತುಂಬಿಸ್ಬಿಟ್ಟಿದ್ದಾರೆ. ಅದ್ರ ಹಿಂದ್ಗಡೆನೇ ನಮಗೆ ಬಾತ್ರೂಮ್ ಬರುತ್ತೆ. ಈ ಮಾಸ್ಟರ್ ಬೆಡ್ರೂಮ್ನ ಲುಕ್ಕು ಈ ಥರ ಇರುತ್ತೆ. ಓಕೆ, ಹಾಗೆ ನಮಗೆ ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಮಾಸ್ಟರ್ ಬೆಡ್ರೂಮ್ನ ಅಟ್ಯಾಚ್ ಬಾತ್ರೂಮ್ ಇದಾಗಿರುತ್ತೆ. ಲೈಕ್ ಈ ಥರ ಇದೆ. ಹಾಗೆ ಈ ಕಾರ್ನರಿಂದ ಒಂದು ಲುಕ್ಕು ಈ ಥರ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಚಿಲ್ಡ್ರನ್ ಬೆಡ್ರೂಮ್ನ ತೋರಿಸ್ತೀನಿ, ಬನ್ನಿ. ಚಿಲ್ಡ್ರನ್ ಬೆಡ್ರೂಮ್ ನಮಗೆ ಅದರಲ್ಲೂ ಕೂಡ ಕಾಟ್ ಇದೆ, ತೋರಿಸ್ತೀನಿ. ಇಲ್ಲಿ ನೋಡಿ ಲುಕ್ ಹೇಗಿದೆ ಇದು. ಚಿಲ್ಡ್ರನ್ ಬೆಡ್ರೂಮ್ ಇದಾಗಿರುತ್ತೆ. ಇಲ್ಲೂ ಕೂಡ ನಮಗೆ ಒಂದು ಬಿಗ್ ಕಾಟ್ ಕೊಟ್ಟಿದ್ದಾರೆ, ವಾರ್ಡ್ರೋಬರ್ಗಳು ಫುಲ್ ಕೊಟ್ಟಿದ್ದಾರೆ. ವೆಂಟಿಲೇಷನ್ ಮಾತ್ರ ನ್ಯಾಚುರಲ್ ಲೈಟ್ ಇದೆಲ್ಲ ನೀವು ನೋಡ್ತಿದ್ದೀರಲ್ಲ, ಎಲ್ಲೂ ಒಂದು ಲೈಟ್ ಆನ್ ಇಲ್ಲ. ವಿಂಡೋಗಳು ಚೆನ್ನಾಗಿ ಕೊಟ್ಟಿದ್ದಾರೆ. ಹಿಂದ್ಗಡೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹಾಗಾಗಿ ಅಲ್ಲಿ ಬ್ಲೂ ಕಲರ್ ಟಾಪ್ ಹಾಕಿದ್ದಾರೆ. ಇದು 2-in-1 ಮಿರರು, ಔಟ್ಸೈಡು ಮತ್ತು ಇನ್ಸೈಡ್ ಎರಡೂ ಕಡೆ ಮಿರರ್ ಇಟ್ಟಿದ್ದಾರೆ. ಅಂದರೆ ಈ ಒಳಗಡೆ ಇರೋರು ಹೊರಗಡೆ ಕಾಣಲ್ಲ, ಅಲ್ಲಿರೋರು ಈ ಕಡೆ ಕಾಣಲ್ಲ, ಆ ಥರ ನೋ ಟ್ರಾನ್ಸ್ಪರೆಂಟ್. ಓಕೆ, ಇದು ಒಂದು ಲುಕ್ಕು. ಕಿಂಗ್ ಸೈಜ್ ಕಾಟೆ ಕೊಟ್ಟಿದ್ದಾರೆ. ಇಲ್ಲಿ ನ್ಯಾಚುರಲ್ ವುಡ್ಡಲ್ಲಿ ಮಾಡಿರುವಂತಹ ಸ್ಲೈಡಿಂಗ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಈ ಬೆಡ್ರೂಮ್ನ ಒಂದು ಲುಕ್ಕು. ಅದು ಟಾಟ್ಪಲ್ ತೆಗೆದ್ರೆ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಕ್ಲೋಸ್ ಮಾಡಿದ್ದಾರೆ. ಓಕೆ, ಇದಿಷ್ಟು ಸೆಕೆಂಡ್ ಫ್ಲೋರಲ್ಲಿ ಆಯಿತು. ಈಗ ಟೆರಸಿಗೆ ಹೋಗೋಣ, ಬನ್ನಿ. ಓಪನ್ ಟೆರಸಿಗೆ ಹೋಗೋಣ. ಮೇಲ್ಗಡೆ ಗ್ರೀನರಿ ನೋಡ್ಬೋದು ನೀವು. ಈ ಮನೆ ಸ್ಕೈಲೈಟು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಬೆಳಕು ಬರ್ತಾ ಇದೆ ನೋಡಿ. ಸ್ಕೈಲೈಟ್ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೆ. ಆ ಕಡೆ ಮತ್ತು ಈ ಕಡೆ ಚಿಕ್ಕದು ಒಂದು ವಿಂಡೋ ಥರ ಕೊಟ್ಟಿದ್ದಾರೆ. ಗ್ರೀನರಿ, ಮನೆಯಲ್ಲಿ ಫುಲ್ಲು ಗ್ರೀನ್ ಮಾಡಿಬಿಟ್ಟಿದ್ದಾರೆ. ಹೊರಗಡೆನೂ ಒಳಗಡೆನೂ ಅದೇ ಆಂಬಿಯನ್ಸ್ ಬರುತ್ತೆ. ಎಲ್ಲೋ ನೇಚರಲ್ಲಿ ಇದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ. ಓಪನ್ ಟೆರೆಸ್ಸು. ಈ ಥರ ಇದೆ. ತುಂಬ ಮನೆಗಳು ಕನ್ಸ್ಟ್ರಕ್ಷನ್ ಆಗಿದ್ದಾವೆ, ವಾಸವಾಗಿದ್ದಾರೆ. ನೋಡ್ತಾ ಇದ್ದೀರಾ
ಲೇಔಟ್ ಹೇಗಿದೆ ಅಂತ. ಇಲ್ಲಿ ಲೇಕ್ ವ್ಯೂ ಬರುತ್ತೆ, ತುಂಬ ಚೆನ್ನಾಗಿದೆ. ಓಕೆ, ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಓಕೆ ಗೆಳೆಯರೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಜಿಗಣಿ ಹತ್ತಿರ ಇರುವ ಬೇಗೆಹಳ್ಳಿಯಿಂದ ಹಾಗೆ ಬಂದರೆ ಒಡ್ಡರಪಾಳ್ಯ, ಅಲ್ಲಿರುವಂತಹ ನಿರ್ಮಲ ಲೇಔಟು. 20/40 ಸೈಟ್ ಮೆಜರ್ಮೆಂಟು. ವೆಸ್ಟ್ ಗೇಟ್ ನಾರ್ತ್ ಮೇನ್ ಡೋರ್ ಇರುವಂಥದ್ದು. BMRDA ಖಾತಾ ಬರುತ್ತೆ. ಇಲ್ಲಿದ್ದ ಬನ್ನರ್ಘಟ್ಟ ಆಗಲಿ ತುಂಬ ಹತ್ತಿರ ಆಗುತ್ತೆ. ಎಲೆಕ್ಟ್ರಾನಿಕ್ ಸಿಟಿ ತುಂಬ ಹತ್ತಿರ ಆಗುತ್ತೆ. ಬೇಗೂರು ತುಂಬ ಹತ್ತಿರ. ಇನ್ನೂ ಡೀಟೇಲ್ಸ್ ಏನಾದರೂ ಬೇಕಂದರೆ ನನಗೆ ಫೋನ್ ಮಾಡಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಪ್ರೈಸ್ ಬಂದು 90 ಲ್ಯಾಕ್ಸು. ಯಾಕೆ ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ರೀಸನ್ ಕೂಡ ನಾನು ನಿಮಗೆ ಹೇಳಿದ್ದೀನಿ. ಮೊದಲೇ ತೊಗೊಂಡಿರೋ ವ್ಯಕ್ತಿಗೆ ಲೋನ್ ಸ್ಯಾಂಕ್ಷನ್ ಆಗಿಲ್ಲ, ಅವರ ಪರ್ಸನಲ್ ಪ್ರಾಬ್ಲಮ್ನಿಂದ. ಹಾಗಾಗಿ ಅವ್ರಿಗೆ ವೇಟ್ ಮಾಡಿಕೊಂಡು ಇವರು ಟೈಮ್ನ ವೇಸ್ಟ್ ಮಾಡ್ಕೊಂಡಿದ್ದಾರೆ. ಈಗಿನ ಮಾರ್ಕೆಟ್ ವ್ಯಾಲ್ಯೂ ಏನಿದೆಯೋ ಆ ವ್ಯಾಲ್ಯೂಗೆ ಇದು ಕೋಟ್ ಮಾಡ್ತಾಯಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಮನೆ ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ. ಇಷ್ಟ ಆದಲ್ಲಿ ದಯವಿಟ್ಟು ಬಂದು ಡೈರೆಕ್ಟಾಗಿ ನೋಡಿ, ನಾನು ತೋರಿಸ್ತೀನಿ. ಓಕೆ, ಯಾರಿಗೆಲ್ಲ ವೀಡಿಯೋಗಳು ಇಷ್ಟ ಆಗ್ತಾಯಿದ್ದಾವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರೀ ವ್ಯೂ ಆಗ್ತಾಯಿದೆ, ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನೋಡಬೇಕು ತೊಗೋಬೇಕು ಅನ್ನೋಗಿದ್ರೆ ಅವ್ರ ಬಜೆಟಲ್ಲಿ ಇದ್ದರೆ ಅವ್ರಿಗೆ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.